ರಾಜ್ಯದಲ್ಲಿ ಎದ್ದಿರುವಂತಹ ಜಾತಿ ಗಣತಿ ಗೊಂದಲಕ್ಕೆ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಎದ್ದಿರುವಂತಹ ಗದ್ದಲಕ್ಕೆ ಈಗ ಮುಖ್ಯಮಂತ್ರಿಗಳು ಇತಿಶ್ರೀ ಹಾಡಬೇಕಾಗಿದೆ. ನಿನ್ನೆ ಸಿಎಂ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 331 ಹೊಸ ಜಾತಿ ನಿರಾಕರಿಸಲು ಸಾಧ್ಯವಿಲ್ಲ ಅಂದ್ರೆ ಸೆಪ್ಟೆಂಬರ್ 22ರಿಂದಲೇ ಗಣತಿ ಶುರು ಮಾಡಿ ಅಂತ ಸಿಎಂ ಬಿಗಿಪಟ್ಟನ್ನ ಹಿಡಿದು ಕುಳಿತಿರೋ ಹಾಗೆ ಕಾಣಿಸ್ತಾ ಇದೆ. ಕಾರಣಕ್ಕಾಗಿ 22ರಿಂದ ಗಣತಿ ಆಗಬಹುದು, ಆದರೆ ಗೊಂದಲಗಳು ಹೇಗೆ ಅನ್ನೋ ಪ್ರಶ್ನೆ ಇದೆ. ಗಣತಿಯ ಕೈಪಿಡಿಯಲ್ಲಿ ಸ್ವಲ್ಪ ಗೊಂದಲ ಇದೆ, ಸ್ಟಿಕರಿಂಗ್ ಆಗಬೇಕಿದೆ ಅಂತ ಆಯೋಗದ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. 2 ಆಯ್ಕೆಗಳನ್ನು ಸಿಎಂ ನೇತೃತ್ವದ ಸಭೆಯಲ್ಲಿ ಮುಂದಿಟ್ಟು ಆ ಬಗ್ಗೆ ಚರ್ಚೆ ನಡೆಯುತ್ತೆ. ಸಮೀಕ್ಷೆ ನಡೆಯುವುದೇ ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಮುಖ್ಯಮಂತ್ರಿಗಳು ಅಂಟಿಕೊಂಡಿದ್ದಾರೆ. ಸಮಸ್ಯೆ ಏನೇ ಇದ್ರೂ ಸರಿಪಡಿಸುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿದ್ರೆ ಸಮೀಕ್ಷೆ ನಡೆಯೋದ್ರಲ್ಲಿ ಯಾವ ಗೊಂದಲವೂ ಇರಲ್ಲ. ಆ ಗೊಂದಲದ ಜೊತೆಗೆ ಸಮೀಕ್ಷೆ ನಡೆದ್ರೆ ಆಗ ಸಮಸ್ಯೆ, ಇದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಿರಲ್ಲ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಒಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಇದಾಗಲೇಬೇಕು ಅನ್ನುವಂಥ ಹಠ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆದರೆ ಸರ್ಕಾರಕ್ಕೂ ಗಣತಿಗೂ ಆಗಬರಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಪದೇ ಪದೇ ಉದ್ಭವಿಸ್ತಾ ಇದೆ. ಜೊತೆ ಖಂಡಿತ, ಯಾಕಂದ್ರೆ ಮೊದಲ ಜಾತಿ ಗಣತಿಯನ್ನು ಮಾಡಿದಂಥದ್ದು ಕರ್ನಾಟಕದಲ್ಲಿ, ಅದು ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ 2015ರಲ್ಲಿ ಮಾಡ್ತಾರೆ. ಆ ನಂತರದ ಕೂಡ ಅದು ಸುಮಾರು 10 ವರ್ಷಗಳ ಕಾಲ ನೆನೆಗುದಿಯಲ್ಲೇ ಬಿದ್ದಿತ್ತು, ಯಾಕಂದ್ರೆ ಅದಕ್ಕೊಂದು ಮುಕ್ತಿ ಸಿಗಲಿಲ್ಲ. ಆದರೆ ಅದನ್ನೇ ಮುಂದಿಟ್ಕೊಂಡು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದು ಪ್ರತಿಪಾದಿಸಿತ್ತು. ಆದರೆ ಮೊದಲು ಮಾಡಿದಂಥ ಜಾತಿ ಗಣತಿಯೇ ಅದು ಜಾರಿ ಆಗದೆ ಮೂಲೆಗೆ ಸೇರ್ತು. ಹಾಗಾಗಿ ಆ ಸಂದರ್ಭದಲ್ಲೂ ಸಾಕಷ್ಟು ವಿವಾದಗಳಾದ ಕಾರಣಕ್ಕೆ ಅದು ಸೈಡ್ ಲೈನ್ ಆಯಿತು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿ ಅದನ್ನು ಆಯಿತು ಬೇರೆ ಹೊಸದಾಗಿ ಮಾಡಿರೋ ಸೂಚನೆ ಕೊಟ್ಟರು. ಆದರೆ ಹೊಸದಾದ ಜಾತಿ ಗಣತಿ ಮಾಡುವಂಥ ಸಂದರ್ಭದಲ್ಲೂ ಮತ್ತೆ ಗೊಂದಲಗಳನ್ನ ಇಟ್ಕೊಂಡೇ ಮಾಡೋದಾದ್ರೆ ಮತ್ತೆ ಅದೇ ರೀತಿಯ ವಿವಾದಕ್ಕೆ ಕಾರಣ ಆಗ್ತೀವಿ. ಹಾಗಾಗಿ ಇರುವಂಥ ಗೊಂದಲಗಳನ್ನ ಸರಿಪಡಿಸ್ಕೊಳ್ಳಿ. ಅದು ಜಾತಿ ವಿಚಾರಗಳಲ್ಲಿರ್ಬೋದು, ಉಪಜಾತಿಗಳ ವಿಚಾರದಲ್ಲಿರ್ಬೋದು, ಹೊಸದಾಗಿ ಸೇರ್ಪಡೆಯಾದಂಥ ಜಾತಿಯ ವಿಚಾರ ಇರ್ಬೋದು, ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರ ಮೂಲ ಜಾತಿಯನ್ನು ಇಟ್ಟುಕೊಂಡೇ ಅವರು ಕ್ರಿಶ್ಚಿಯಾನಿಟಿಯಲ್ಲಿ ಗುರುತಿಸಿಕೊಳ್ಳುವಂಥ ವಿಚಾರ ಇರ್ಬೋದು. ಇವೆಲ್ಲ ಗೊಂದಲಗಳನ್ನು ನಾವು ಮೊದಲು ಪರಿಹರಿಸಿಕೊಳ್ಬೇಕು ಅನ್ನುವಂಥದ್ದು ಈಗ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳಿಂದ ಎದ್ದಿರುವಂಥ ಅಸಮಾಧಾನ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಕಡೆ 22ನೇ ತಾರೀಕಿಂದ ಶುರು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರಿಂದ ತಮ್ಮ ಸಂಪುಟ ಸಹೋದ್ಯೋಗಿಗಳ ತೀವ್ರ ಆಕ್ರೋಶ ಮತ್ತು ಅಸಮಾಧಾನ ವ್ಯಕ್ತ ಆಗಿರೋದ್ರಿಂದ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವಂಥ ವಿಚಾರದಲ್ಲಿ ಗೊಂದಲದಲ್ಲಿದೆ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಂದ್ರೆ ಅದನ್ನು ಸರಿಪಡಿಸ್ಕೊಂಡು ಮಾಡ್ಕೊಂಡು ಹೋಗಿ ಅಥವಾ 22ರಲ್ಲಿ ಶುರು ಮಾಡಿ ಅನ್ನುವಂಥ ನಿಲುವಲ್ಲಿ ಮುಖ್ಯಮಂತ್ರಿಗಳು ಈಗಲೂ ಇದ್ದಂತಿದೆ. ಆದರೆ ಅವರದೇ ಸಚಿವ ಸಂಪುಟ ಸಹೋದ್ಯೋಗಿಗಳು ನಡೆಸಿದ ಪ್ರತ್ಯೇಕ ಸಭೆಯಲ್ಲಿ ಅವರಿಗೆ ಶಿಫಾರಸ್ ಮಾಡಿರುವಂಥದ್ದು ಮುಂದೂಡಲೇಬೇಕು ಅನ್ನುವಂಥದ್ದು. ಅಂದ್ರೆ ಸದ್ಯಕ್ಕೆ ಮುಂದೂಡಿಕೊಳ್ಳೋಣ, ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಆರಂಭಿಸೋಣ ಅನ್ನುವಂಥದ್ದು. ಆದರೆ ಇದಕ್ಕೆ ಮುಖ್ಯಮಂತ್ರಿಗಳು ಸದ್ಯದವರಿಗೆ ಒಪ್ಪಿಲ್ಲ ಅನ್ನುವಂಥದ್ದು. ಈಗ 10 ಗಂಟೆ ನಂತರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದೆ, ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ ಕೂಡ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಜಾತಿ ಗಣತಿ ವಿಚಾರದಲ್ಲಿ ಸ್ವಪಕ್ಷೀಯರೇ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿರೋದ್ರಿಂದ ಸ್ವಲ್ಪ ಗಂಭೀರವಾಗಿ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅದರ ಕಾರಣದಿಂದಾಗಿ ಇವತ್ತು 10 ಗಂಟೆಗೆ ಆರಂಭ ಆಗುವಂತಹ ಸಭೆಯ ನಂತರದಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಯಾವ ರೀತಿಯ ತಿರುವನ್ನು ಪಡ್ಕೊಳ್ಬಹುದು, ಇದಕ್ಕೆ ಬ್ರೇಕ್ ಹಾಕುತ್ತಾ ಅಥವಾ ಮುಂದುವರಿಲಿ, ಆದರೆ ಇರುವಂತಹ ಗೊಂದಲವನ್ನು ಬಗೆಹರಿಸಿ ಮುಂದುವರಿಸೋಣ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರಾ ಅಂತ ಕಾದು ನೋಡೋಣ.